ಬೀದರ್ನಲ್ಲಿ ಹಾಡುವಾಗಲೇ ಭಯಾನಕ ದಾಳಿ. ಎಟಿಎಂಗೆ ಹಣ ಹಾಕಲು ಬಂದ ಸಿಬ್ಬಂದಿ ಮೇಲೆ ಗುಂಡಿನ ದಾಳಿ ನಡೆದಿದೆ. ಎಟಿಎಂಗೆ ಹಣ ಹಾಕಲು ಬಂದ ಸಿಬ್ಬಂದಿಗೆ ಗುಂಡೇಟು ತಗಲಿದೆ. ಬೀದರ್ನಲ್ಲಿ ಹಾಡುವಾಗಲೇ ಭಯಾನಕ ದಾಳಿ ನಡೆದಿರುವಂಥದ್ದು. ಎಟಿಎಂಗೆ ಹಣ ಹಾಕಲು ಬಂದ ಸಿಬ್ಬಂದಿ ಮೇಲೆ ಗುಂಡೇಟು ತಗಲಿರುವುದು. ಬೀದರ್ ನಗರದಲ್ಲಿ ಬೆಳ್ಳಂಬೆಳಗ್ಗೆ ಗುಂಡಿನ ಸದ್ದು ಮೊಳಗಿದೆ. ನಗರದ ಶಿವಾಜಿ ವೃತ್ತದ ಹತ್ತಿರ ಇರುವಂಥ SBI ಬ್ಯಾಂಕ್ ಮುಂಭಾಗದಲ್ಲಿ ಎಟಿಎಂ ಮೆಷಿನ್ನಲ್ಲಿ ಹಣ ಹಾಕಲು ಬಂದ ಸಿಬ್ಬಂದಿ ಏಜೆನ್ಸಿಯ ಅಂದರೆ CMS ಏಜೆನ್ಸಿಯ ಇಬ್ಬರು ಸಿಬ್ಬಂದಿಗಳ ಮೇಲೆ ದುಷ್ಕರ್ಮಿಗಳಿಂದ ಗುಂಡಿನ ದಾಳಿ ನಡೆದಿರುವಂಥದ್ದು. CMS ವಾಹನ ತಡೆದು ಫೈರಿಂಗ್ ಮಾಡಿ ಹಣ ದರೋಡೆಯನ್ನು ಮಾಡಿದ್ದಾರೆ. CMS ಸಿಬ್ಬಂದಿಯ ಕೊಲೆ ಮಾಡಿ ಬೈಕ್ ಮೇಲೆ ಹಣ ಸಾಗಿಸಿದ ಕದಿಮರಿಬ್ಬರು ಸ್ಥಳೀಯರಿಂದ ತಡೆ ಯತ್ನ ಆಗಿದೆ, ಬಟ್ ವಿಫಲ ಆಗಿರುವಂಥದ್ದು. ಕೋಟ್ಯಾಂತರ ರೂಪಾಯಿ ಹಣ ದರೋಡೆ ಮಾಡಿದಂಥ ಕದಿಮರು ಹಣವನ್ನು ಎಗರಿಸಿ ಕದ್ದು ಹೋಗಿದ್ದಾರೆ. ಇದು ಬೀದರ್ ನಗರದ ಶಿವಾಜಿ ವೃತ್ತದ ಜಿಲ್ಲಾ ಅಧಿಕಾರಿ ಕಚೇರಿ ಬಳಿ ನಡೆದಿರುವಂಥ ಘಟನೆ. ಇನ್ನು ಒಬ್ಬ ಸಿಬ್ಬಂದಿ ಗಿರಿ ವೆಂಕಟೇಶ್ ಸ್ಥಳದಲ್ಲೇ ಸಾವು, ಆದರೆ ಶಿವ ಕಾಶಿನಾಥ್ ಗಂಭೀರ ಗಾಯಗೊಂಡಿದ್ದಾರೆ. ಗಾಯಗೊಂಡಂಥ ಶಿವ ಕಾಶಿನಾಥ್ ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಒಟ್ಟಾರೆ ಬೆಳ್ಳಂಬೆಳಗ್ಗೆ ನಡೆದ ದರೋಡೆಯಲ್ಲಿ ವಿಡಿಯೋ ಕೂಡ ವೈರಲ್ ಆಗಿದೆ ಈಗಾಗಲೇ. ಬೀದರ್ನಲ್ಲಿ ನಡೆದಂಥ ಒಂದು ದರೋಡೆ ಕೆಲಸ. ಎಟಿಎಂಗೆ ಹಣ ಹಾಕಲು ಬಂದ ಸಿಬ್ಬಂದಿ ಮೇಲೆ ಗುಂಡಿನ ದಾಳಿ ಮಾಡಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಕದ್ದು ಹೋಗಿರುವಂಥದ್ದು. ಜೊತೆಗೆ ಏನು ಗಾಯಗೊಂಡ ಶಿವಕುಮಾರ್ ಏನಿದ್ರು ಆಸ್ಪತ್ರೆಯಲ್ಲಿ, ಅವರು ಕೂಡ ಸಾವನ್ನಪ್ಪಿದ್ದಾರೆ. ಆಸ್ಪತ್ರೆಯಲ್ಲಿ ಸಾವನ್ನು ಅಪ್ಪಿರುವಂಥದ್ದು. ಇಬ್ಬರೂ ಕೂಡ ಸಾವನ್ನಪ್ಪಿದ್ದಾರೆ. ಒಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ, ಮತ್ತೊಬ್ಬ ಏನು ಸಿಬ್ಬಂದಿ ಏನಿದ್ರು ಅವರು ಕೂಡ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಒಟ್ಟಾರೆ ಬೆಳಗ್ಗೆ ಬೀದರ್ನಲ್ಲಿ ಗುಂಡಿನ ಸದ್ದು ಕೇಳಿದೆ. ನಗರದ ಶಿವಾಜಿ ವೃತ್ತದ ಹತ್ತಿರ ಇರುವಂಥ SBI ಬ್ಯಾಂಕ್ ಮುಂಭಾಗದಲ್ಲಿ ATM ಮಿಷನ್ಗೆ ಹಣವನ್ನು ಹಾಕುವಂಥ ಸಂದರ್ಭದಲ್ಲಿ ಇಬ್ಬರು ದುಷ್ಕರ್ಮಿಗಳು ಬೈಕ್ನಲ್ಲಿ ಬಂದರೆ, ಇಬ್ಬರು ದುಷ್ಕರ್ಮಿಗಳು ಬೈಕ್ನಲ್ಲಿ ಬಂದು ಸಿಬ್ಬಂದಿಗಳ ಮೇಲೆ ಏಕಹಾಕಿ ಗುಂಡಿನ ದಾಳಿಯನ್ನು ಮಾಡಿದ್ದಾರೆ. ಈ ವೇಳೆ ಸಿಬ್ಬಂದಿಗಳಿಬ್ಬರೂ ಕೂಡ ಸಾವನ್ನಪ್ಪಿದ್ದಾರೆ. ಒಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ, ಮತ್ತೊಬ್ಬರು ಆಸ್ಪತ್ರೆಗೆ ತೆಗೆದುಕೊಂಡು ಹೋದ ಬಳಿಕ ಸಾವನ್ನಪ್ಪಿದ್ದಾರೆ. ಸೊ ಈಗ ಕೇಸನ್ನು ದಾಖಲು ಮಾಡಿಕೊಂಡು ಆ ಇಬ್ಬರು ದುಷ್ಕರ್ಮಿಗಳನ್ನು ಹುಡುಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆ. ಪ್ರದೀಪ್, ಬೆಳ್ಳಂಬೆಳಗ್ಗೆ ಗುಂಡಿನ ಸದ್ದು ಕೇಳಿ ಬಂದಿರುವಂಥದ್ದು. ATM ಮಿಷನ್ಗೆ ಹಣ ಹಾಕಲು ಬಂದಂಥ ಸಿಬ್ಬಂದಿ ಮೇಲೆ ದರೋಡೆಕೋರರು ಗುಂಡನ್ನು ಹಾರಿಸಿ ಕೊಲೆ ಮಾಡಿ ಹಣವನ್ನು ಕದ್ದು ಒಯ್ದಿದ್ದಾರೆ. ಇದೀಗ ದುಷ್ಕರ್ಮಿಗಳಿಬ್ಬರನ್ನು ಕೂಡ ಹುಡುಕುವಂಥ ಕೆಲಸಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದ್ದು, ಈ ಒಂದು ಘಟನೆಯಲ್ಲಿ ಸ್ಥಳದಲ್ಲೇ ಒಬ್ಬ ಸಾವನ್ನಪ್ಪಿದರೆ, ಮತ್ತೊಬ್ಬರು ಆಸ್ಪತ್ರೆಗೆ ಹೋದ ಬಳಿಕ ಸಾವನ್ನಪ್ಪಿರುವಂಥದ್ದು. ಸೊ ಕೋಟ್ಯಾಂತರ ಮೌಲ್ಯದ ಹಣವನ್ನು ಇಬ್ಬರು ಕೂಡ ಎಗರಿಸಿಕೊಂಡು ಹೋಗಿರುವಂಥದ್ದು. ಸೊ ಇದೆಲ್ಲದೂ ಕೂಡ ಅಲ್ಲಿನ CCTVಯಲ್ಲಿ ಏನು ದಾಖಲಾಗಿದೆ. ಆ ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇರುವಂಥದ್ದು. ಒಂದು ರೀತಿಯಾಗಿ ಸಿನಿಮೆಯ ರೀತಿಯಾಗಿ ನಡೆದಿರುವಂಥ ಕೆಲಸ ಇದು.